ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ಇವತ್ತು ಸಂಡೇ, ಹಾಗೆ ಒಂದು ರೈಡು ಹೊರಟಿದ್ದು ಇವತ್ತು ಸಂಡೇ ನೋಡಬೇಕು, ಎಲ್ಲಿಗಾದರೂ ಹೋಗಬೇಕು ಅಂತ ಇದ್ದೇನೆ. ಮಳೆ ಇಲ್ಲ ಗುರು, ಮಳೆ ಇಲ್ಲ, ಸೆಕೆನಲ್ಲಿ ಆಗ್ತಾ ಇಲ್ಲ ಅಂತ ಎಲ್ಲರೂ ಬೊಬ್ಬೆ ಆಗ್ತಾ ಇದ್ದಾರೆ. ಏನು ಸೆಕೆ ಗುರು, ಏನು ಸೆಕೆ. ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಲ್ಮೋಸ್ಟ್ ಕೆಲವು ಇಲ್ಲಿ ನಿಯರ್ ಬೈ ಪ್ಲೇಸೆಲ್ಲ ನಾನು ಕವರ್ ಮಾಡಿ ಆಗಿದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ, ಧರ್ಮಸ್ಥಳ ಟೆಂಪಲ್, ಹನುಮಗಿರಿ ದೇವಸ್ಥಾನ ಮತ್ತು ಕಾರಿಂಜೇಶ್ವರ ಟೆಂಪಲ್, ಹೀಗೆ ಇದೆಲ್ಲ ಹೋಗಿ ಆಗಿದೆ. ಮತ್ತು ಇಲ್ಲಿ ಹತ್ತಿರ ಪ್ಲೇಸ್ ಅಂದರೆ ಯಾವುದು ಇಲ್ಲ. ಇದಿದೆ, ಬೀಚ್ಗಳಿದೆ. ಪಣಂಬೂರು, ಮಲ್ಪೆ ಉಡುಪಿ ಸೈಡ್ ಏನಾಗುತ್ತೆ, ಸ್ವಲ್ಪ ದೂರ ಆಗುತ್ತೆ. ಪಣಂಬೂರು ಮತ್ತು ತಣ್ಣೀರ್ಬಾವಿ ಬೀಚ್ ಉಂಟು, ಎರಡು. ಅಲ್ಲಿ ಹೋಗ್ಲಿಕ್ಕೆ ಮಾತ್ರ ಸ್ವಲ್ಪ ದೂರ ಆಗ್ತದೆ. ಇಲ್ಲಿ ನಮಗೆ ಲಾಂಗ್ ಆಗುತ್ತೆ, ಡಿಸ್ಟೆನ್ಸ್ 60-65 ಕಿಲೋಮೀಟರ್ ಆಗುತ್ತೆ ಹೋಗಲಿಕ್ಕೆ. ಅಂದರೆ 1.5 ಗಂಟೆ ಜರ್ನಿ ಉಂಟು ಅದರ ಹೋಗಲಿಕ್ಕೆ. 1.5 ಗಂಟೆ ಜರ್ನಿ ಇದೆ, ಹಾಗೆ ಕಷ್ಟ ಆಗುತ್ತೆ. ಸ್ಟ್ಯಾಂಡ್ ಆಗಿದ್ದ ಅಂತ ಒಮ್ಮೆ ನೋಡಿದ್ದು, ಪುನಃ ಸ್ಟ್ಯಾಂಡ್ ಆಗಿದ್ರೆ ಅಲ್ಲ. ಈಗ ಎಲ್ಲ ಹೊಸ ಬೈಕಲ್ಲೇ ಹೊಯ್ದಿದೆ, ಏನಂದರೆ ಸೆನ್ಸರ್ ಇದೆ. ಸ್ಟಾರ್ಟ್ ಆಗೋಲ್ಲ. ಸ್ಟ್ಯಾಂಡ್ ಆಗಿದ್ದರೆ ಗಾಡಿನೇ ಸ್ಟಾರ್ಟ್ ಆಗೋಲ್ಲ. ಅದೊಂದು ಒಳ್ಳೆ ಸೆನ್ಸರ್, ಅಂದರೆ ಒಳ್ಳೆ ಒಂದು ಬೆನಿಫಿಟ್. ಈಗ ಎಲ್ಲ ಹೆಚ್ಚಿನ ಸ್ಕೂಟಿ ಬೈಕಲ್ಲಿ ಮಾಡ್ತಾ ಇದ್ದಾರೆ. ಮೂವಿ ನೋಡುವ ಅಂದರೆ ಮೂವಿ ನೋಡೋಕ್ಕೆ ಎಲ್ಲ ನೋಡಿ ಆಗಿದೆ ಆಲ್ಮೋಸ್ಟ್. ಇನ್ನೊಂದು 1-2-3 ಮೂವಿ ಇದೆ, ಬಟ್ ಮಲಯಾಳಂ ಅದರಲ್ಲಿ ಬೇರೆ ಇದೆ. ಬಟ್ ಅಷ್ಟು ಒಳ್ಳೆಯದಿಲ್ಲ. ಈ ವೀಕಲ್ಲಿ ಯಾವುದು ಒಳ್ಳೆಯದಿಲ್ಲ ಮೂವಿ. ಇನ್ನು ನೆಕ್ಸ್ಟ್ ವೀಕ್ 10 ಡೇಟಿಗೆ ನೋಡಬೇಕು. ನೆಕ್ಸ್ಟ್ ಶುಕ್ರವಾರ ಯಾವುದಾದ್ರೂ ಹೊಸ ಮೂವಿ ಒಳ್ಳೇದು ಬರುತ್ತಾ ಅಂತ. ಒಳ್ಳೆ ಹೊಸ ಮೂವಿ ಬರ್ತಾ ಅಂತ ನೋಡಬೇಕು ಒಂದು ಯಾವುದಾದ್ರೂ. ಹೆಲ್ಮೆಟ್ ಇದು ಒಳ್ಳೆ ಟೈಟ್ ಇದೆ, ಆದರೂ ಸ್ವಲ್ಪ ಶೇಕ್ ಆಗುತ್ತಪ್ಪ, ಯಾಕಂತ ಗೊತ್ತಾಗಲ್ಲ. ಶೇಕ್ ಆಗ್ತಾ ಉಂಟು ಸ್ವಲ್ಪ. ಹೆಲ್ಮೆಟ್ ಟೈಟಾಗಿ ಫಿಟ್ ಆಗುತ್ತೆ ನನ್ನ ತಲೆಗೆ, ಅಂದರೆ ಆದರೂ ಸ್ವಲ್ಪ ಶೇಕ್ ಆಗ್ತದೆ, ಯಾಕೆ ಅಂತ ಗೊತ್ತಾಗೋದಿಲ್ಲ. ಸ್ವಲ್ಪ ಮೊಬೈಲ್ ವೆಯ್ಟ್ ಇದೆ ಅಲ್ಲ, ಗೋಪ್ರೋ ಕ್ಯಾಮರಾ ಅಂದರೆ ಸ್ವಲ್ಪ ಲೈಟ್ ವೆಯ್ಟ್ ಆಗುತ್ತೆ. ಗೋಪ್ರೋ 12 ಇದೆ, 11 ಇದೆ. ನೋಡ್ಬೇಕು, ನಂಗೆ ಯಾವಾಗ ತೆಗಿಬೇಕಂತ ಇದೆ. ಎಲ್ಲದಕ್ಕೂ ಆಗುತ್ತೆ ಇದು, ಮೋಟೋ ವ್ಲಾಗಿಂಗಿಗೆ ಪ್ಲಸ್ ವೀಡಿಯೋ ಮಾಡಲಿಕ್ಕೆ. ಯಾವುದಾದ್ರೂ ಡೆಸ್ಟಿನೇಷನ್ ಪ್ಲೇಸ್, ಒಳ್ಳೆ ಫಾಲ್ಸ್, ಈಗ ಏನಾದರೂ ಒಳ್ಳೆ ಪ್ಲೇಸ್ ಎಲ್ಲ ವೀಡಿಯೋ ಮಾಡ್ಕೊಬೋದು. ಚೆನ್ನಾಗಿ ಬರುತ್ತೆ ಇದರಲ್ಲಿ ವೀಡಿಯೋ. ಇಲ್ಲಾಂದರೆ ಐಫೋನ್ ಏನೋ ತಗೊಳ್ಬೇಕು, iPhone 13, 14 ಇಲ್ಲಾಂದರೆ S22, S23 FE ಅಂತ ಇದೆ, ಕಡಿಮೆಗೆ ಆಗುತ್ತೆ, ಸ್ವಲ್ಪ ಕಡಿಮೆ ಸಿಗ್ತದೆ ಅದು. S22 ತಗೊಳ್ಬೇಕು, ನೋಡೋ. ಗೂಗಲ್ ಪಿಕ್ಸೆಲ್ ಇದೆ ಸ್ವಲ್ಪ ಒಳ್ಳೆ ಮೊಬೈಲ್. ಯಾವುದಾದ್ರು ಬೇಕು ನನಗೆ ಈಗ ವೀಡಿಯೋಗ್ರಫಿಗೆ, ಫೋಟೋ ಸ್ಟ್ಯಾಂಡ್ ವೀಡಿಯೋಗ್ರಫಿಗೆ. ಹ್ಯಾಂಡ್ಲಿಂಗ್ ಮಾತ್ರ ಸಖತ್ತಾಗಿದೆ ಗುರು ಈ ಬೈಕ್ ನಮ್ಮದು. ಹೀರೋ ಎಕ್ಸ್ಟ್ರೀಮ್ 125 ಬಿಟ್ಟಿದ್ದಾರೆ ಇವಾಗ, ಅದೊಂದು ಒಳ್ಳೆಯದಿದೆ. ಪಿಕಪ್ ಸ್ವಲ್ಪ ಕಮ್ಮಿ ಅನಿಸ್ಬೋದು ನಿಮಗೆ, ಬಟ್ ಒಳ್ಳೆಯದಿದೆ. ಯಾರಪ್ಪ ಇವನು ವೀಡಿಯೋ ಮಾಡ್ಕೊತವನೆ ಅಂತ ಕೆಲವ್ರು ನೋಡ್ತಾರೆ. ಕೇರಳದಲ್ಲಿ ಬ್ಯಾನ್ ಇದೆ ವೀಡಿಯೋ ಮಾಡೋದು ರೂಲ್ಸ್ ಪ್ರಕಾರ. ನೋಡಿ ಸ್ಪೀಡ್ 90 ಸ್ಪೀಡಲ್ಲಿ ಹೋದರೂ ಇದೇನು ವೈಬ್ರೇಷನ್ ಇಲ್ಲ, ಗಾಡಿ ಒಳ್ಳೆಯದಿದೆ ಗಾಡಿ. ವೈಬ್ರೇಷನ್ ಏನಿಲ್ಲ ಗಾಡಿದು.
ಸಾಕಾದಿದೆ ಹ್ಯಾಂಡ್ಲಿಂಗ್ ಮಾತ್ರ ಬೇರೆ ಲೆವೆಲ್. ಹ್ಯಾಂಡ್ಲಿಂಗ್ ನೋಡಿ ಯಾವ ಥರ ಹೋಯ್ತಾ ಇದೆ ಅಂದರೆ ಗಾಡಿ. ಇಂಥದ್ದೊಂದು ಗೂಡ್ಸ್ ಗಾಡಿ ಸಿಕ್ಕಿದ್ರೆ ಹೋಗೋಕೆ ಆಗಲ್ಲ ಗುರು ಮುಂದೆ. ಪುಣ್ಯದಿಂದ ಇಲ್ಲಿ ಟರ್ನ್ ಮಾಡ್ತಾ ಇದೆ ಗಾಡಿ. ಬಚಾವ್. ಇದು ಹ್ಯಾಂಡ್ಲಿಂಗ್ ಸಾಕಾಗಿದೆ ಗುರು. ಏನೇ ಹೇಳಿದ್ರು ಎಷ್ಟು ಹೇಳಿದ್ರೂ ಕಮ್ಮಿನೇ ಹ್ಯಾಂಡ್ಲಿಂಗ್. ಇಷ್ಟೊಂದು ಹ್ಯಾಂಡ್ಲಿಂಗ್ ನಾನು ಬೇರೆ ಬೈಕಲ್ಲಿ ನೋಡಲಿಲ್ಲ. ವೆಯ್ಟ್ ಇದೆ ಇದು, ಹಂಗಂತೇಳಿ ವೆಯ್ಟು ಕಡಿಮೆ ಅಂತ ಏನಿಲ್ಲ. 140 ಇದೆ ಇದು ವೆಯ್ಟ್, 140 kg ಇದೆ. ಅಪಾಚಿ RTR 164 ಇದೆ ಅಲ್ಲ ನಂದು, ಅದೂ 145 ಏನೋ ಇದೆ ಅಷ್ಟೇ. ಅದರಿಂದ ಒಂದು 5-6 kg ಕಡಿಮೆ ಇದೆ ಅಷ್ಟೇ. ಬಟ್ ಹ್ಯಾಂಡ್ಲಿಂಗ್ ಸೈಕು ಗುರು, ಹೆಂಗೆ ಬೇಕಾದ್ರೆ ಟಚ್ ಹಾಕ್ಬಿಡ್ಬೋದು ಗುರು ಗಾಡಿನ. ಈಗ ಪಲ್ಸರ್ NS 400Z ಅಂತ ಬಿಟ್ಟಿದ್ದಾರೆ. ಬೈಕ್ ಅಂತೂ ಸಖತ್ತಾಗಿದೆ ಗುರು. ನೋಡಬೇಕು ಮುಂದೆ ತಗೊಳ್ಳಿಕ್ಕೆ ಆಗುತ್ತಾ ಅಂತ. 2 ಲಕ್ಷ ಇವಾಗ ಅಷ್ಟೇ, ಸ್ವಲ್ಪ ಆಗುತ್ತೆ ಅಷ್ಟೇ. ಕಡಿಮೆ ಇದೆ, ಪ್ರೈಸು ಕಡಿಮೆ ಇಟ್ಟಿದ್ದಾರೆ. ಬಟ್ ಡಿಸೈನ್ ಮಾತ್ರ ತುಂಬ ಚೇಂಜ್ ಅಂತ ಮಾಡಲಿಲ್ಲ. ಹಾಗೆ ನಮ್ಮ ಹುಡುಗರು ಸ್ವಲ್ಪ ಬೇಸರ. NS 400 ಬಿಟ್ಟವ್ರೆ, ಡಿಸೈನ್ ಮಾತ್ರ ಸೇಮ್ ಇಟ್ಟವ್ರೆ. ಏನು ಮಾಡೋದು. ಪವರ್ ಅಂತೂ 40 PS ಇದೆ ಅದರಲ್ಲಿ, 40 PS ಗ್ಯಾರಂಟಿ. ಚಾಚ್ ಹಾಕ್ಬಿಡ್ಬೋದು ಬೈಕನ್ನು. ಚಚ್ ಹಾಕಂದ್ರೆ ಇಟ್ ಮೀನ್ಸ್ ಫುಲ್ ಸ್ಪೀಡ್. ಥ್ರೋಟರ್ ಕೊಟ್ಟರೆ ಬೈಕ್ ಹಾರ್ಕೊಂಡು ಹೋದಾಗ ಸ್ಪೀಡ್ ಆಗಬೇಕು. ಮೂವಿ ಆಫ್ಟರ್ನೂನ್ ಸ್ವಲ್ಪ ಇದೆ. ನಾನು ನೋಡಿದ ಮೂವಿ ಇರೋದು ಆಫ್ಟರ್ನೂನ್. ಇನ್ನು ಇವತ್ತು ನನ್ನ ಅಜ್ಜಿ ಮನೆ ಇದೆ ಕೌಡಿಚರ್ ಪೆರಿಗೇರಿ. ನೋಡ್ಬೇಕಲ್ಲಿ ಹೋಗ್ಲಿಕ್ಕೆ ಆಗುತ್ತಾ, ಏನು ಮಾಡೋದು, ಇವತ್ತು ಹೋಗೋದಾ ಏನಂತ ನೋಡ್ಬೇಕು ಇವತ್ತು. ನೋಡಿ 75 ಹೋಯ್ತು, ರೀಚ್ ಆಯ್ತು ಗಾಡಿ. ಸ್ವಲ್ಪ ಜಂಪಿಂಗ್ ಜಪಾಂಗ್ ಆಗ್ತಾ ಇದೆ ಇಲ್ಲಿ. ನನ್ನ ಅಪ್ಪ ಹೇಳ್ತಾರೆ ಹಾಗೆ ಹೋಗುವಾಗ. ಅದಲ್ಲಂದ್ರೆ ಸಾರಿ, ಒಂದು ಸಾಂಗ್ ಇದೆ ಮುಂದೆ ಓಲ್ಡ್ ಟಿ ವಿನಲ್ಲೆಲ್ಲ ಬರ್ತಿತ್ತು, ಜಂಪಿಂಗ್ ಜಪಾಂಗ್ ಜಂಪಕ್ ಜಂಪಂ ಅಂತ ಬರೋದಿಲ್ಲ. ಜಂಪಿಂಗ್ ಜಪಾಂಗ್ ಜಂಪಕ್ ಜಂಪಂ ಗಿಲಿ ಗಿಲಿ ಕೂಮಂಗ ಹಾಗೇನೊಂದು. ಸ್ವಿಫ್ಟ್ ಗಾಡಿ ನೋಡೋಗೋರು ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಯ್ತು. ಬಟ್ ನಾನು ಬಿಡ್ತೀನ, ಟಚ್ ಬಿಡೋದೆ ನಾವೂ ಸಾಕತ್ ಎಳಿತದೆ ಗುರು. ಇದು ಗಾಡಿ ಥ್ರಾಟಲ್ ಕೊಟ್ಬಿಟ್ರೆ ಸಾಕತ್ ಎಳಿತದೆ ಗುರು. ಏನಿಲ್ಲ, ದೊಡ್ಡ ಸ್ಪೀಡ್ ಏನಿಲ್ಲ, ಅದು 80 ಸ್ಪೀಡಲ್ಲಿ ಹೋಯ್ತಾ ಇದೆ ಅಷ್ಟೇ. 80 per hour ಸ್ಪೀಡ್. ಇದೆಲ್ಲ ನಮ್ಗೆ ಲೆಕ್ಕನೇ ಅಲ್ಲ ಗುರು. 80, 85 ಎಲ್ಲ ರೀಚ್ ಮಾಡೋಕ್ಕೆ ಏನು ಸುಲಭ ಇಲ್ಲ. ಸುಲಭ ಇದೆ, ಏನು ದೊಡ್ಡ ಕಷ್ಟ ಇಲ್ಲ. ಬ್ರೇಕಿಂಗ್ ಸಖತ್ ಇದ್ದರೆ ಏನೂ ಹೆದರಿಕೆ ಇಲ್ಲ ಸ್ಪೀಡಲ್ಲಿ ಹೋಗಲಿಕ್ಕೆ. ನೋಡಿ ಸ್ವಿಫ್ಟ್ ಡಿಸೈರ್, ಸ್ವಿಫ್ಟ್ ಭಾರಿ ಫೇಮಸ್ ಗಾಡಿ ನಮ್ಮ ಇಂಡಿಯಾದಲ್ಲಿ. ಡೀಸೆಲ್ ಗಾಡಿ ಹೈ ಡಿಮ್ಯಾಂಡ್ ಇದೆ ಸ್ವಿಫ್ಟ್ ಕಾರ್ಗೆ. ಬಟ್ ನಾನೀಗ ನಮ್ಮದು ಅಜ್ಜಿ ಮನೆಗೆ ಹೋಗ್ಬೇಕಂದ್ರೆ 1 hour ಬೇಕು ಅನಿಸುತ್ತೆ. ತುಂಬ ಲಾಂಗ್ ಏನಿಲ್ಲ, ಬಟ್ ಸ್ವಲ್ಪ ದೂರ ಇದೆ ಅಂತ. ನೋಡ್ಬೇಕು ಇವಾಗ ಏನು ಮಾಡೋದು ಅಂತ. ಮೂವಿ ಅಂತೂ ನೋಡೋಕ್ಕಾಗಲ್ಲ. ನಾನು ಆಲ್ಮೋಸ್ಟ್ ಆಫ್ಟರ್ನೂನ್ ಶೋ ಒಂದು ಸ್ವಲ್ಪ 2 ಮೂವಿ ನೋಡಿ ಬಾಕಿ ಇದೆ, 2-3 ಮೂವಿ. ನೋಡಬೇಕು. ನೋಡಿ
ಎಲ್ಲಿ ಸಿಕ್ಬಿಡ್ತು ನೋಡಿ ಸ್ವಿಫ್ಟ್ ಕಾರು. ಎಷ್ಟು ಸ್ಪೀಡ್ ಹೋದರೂ ಇಲ್ಲಿ ನಿಲ್ಲಲೇಬೇಕು. ಹಂಪ್ಸ್ ಇದೆ ಗುರು, ಹಂಪ್ಸ್ ಸುಮ್ಮನೆ ಹಾಕ್ಬಿಟ್ಟಿದ್ದಾರೆ. ಅದೇ ಇಲ್ಲಿ ಬ್ರಿಡ್ಜ್ ಸ್ವಲ್ಪ ಅಗಲ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಹಂಪ್ಸ್ ಹಾಕಿದ್ದಾರೆ. ಆಫ್ಟರ್ ತೆಗಿತಾರೆ ಗೊತ್ತಿಲ್ಲ. ಥರ್ಡ್ ಗೇರಲ್ಲಿ 60, ಥರ್ಡ್ ಗೇರಲ್ಲಿ ಅವಳ ಪೀಕಿಗೆ ಕೊಟ್ಬಿಟ್ರೆ ಎಕ್ಸಲೇಟ್ರ್, ಮತ್ತು ಬೈಕ್ ಬೇರೆ ರೇಂಜ್ ಸ್ಪೀಡ್ ಅದು ಗೊತ್ತಾ ನಿಮ್ಗೆ. ಬಟ್ ಸ್ಪೀಡ್ ಆದ ಕ್ಷಣ ನಮ್ಮದು ಗಾಡಿ ಹೀಟ್ ಆಗುತ್ತೆ ಜಾಸ್ತಿ ಅಷ್ಟೇ. ಬೈಕೆಲ್ಲ ಹೀಟ್ ಆಗುತ್ತೆ. ಇದು ಏರ್ ಕೂಲ್ಡ್ ಇಂಜಿನ್, ಜಸ್ಟ್ ಏರ್ ಕೂಲ್ಡ್, ಆಯಿಲ್ ಕೂಲ್ಡ್, ಲಿಕ್ವಿಡ್ ಕೂಲ್ಡ್ 3 ಟೈಪ್ ಇಂಜಿನ್ ಇದೆ ಅಲ್ಲ ಬೈಕಲ್ಲಿ. ನಮ್ಮದು ಏರ್ ಕೂಲ್ಡು ದೊಡ್ಡ ಕೂಲು ಆಗಲ್ಲ, ಸ್ವಲ್ಪ ಕೂಲ್ ಆಗುತ್ತೆ ಅಷ್ಟೇ. ಇಲ್ಲೊಂದು ಹಂಪ್ಸ್ ಹಾಕ್ಬಿಟ್ಟಾರೆ ನೋಡಿ ಪುನಃ. ಸ್ಲೋ ಮಾಡೋದು, ಸ್ಪೀಡ್ ಹೋಗೋದು, ಇದೇ ಆಯ್ತು ನಮ್ಮ ಪಾಡು ನೋಡಿ. ಇನ್ನೊಂದು ಹಂಪ್ಸ್ ಸಿಗ್ತದೆ. ಏನು ಹಂಪ್ಸ್ ಹಾಕ್ಸ್ಬಿಟ್ಟವ್ರೆ ಇವರು ಈ ಅಪ್ಪಲ್ಲಿ. ಯಾಕೆ ಹಂಪ್ಸ್ ಹಾಕಿ ಸ್ಲೋ ಮಾಡೋದು ನಮ್ಮನ್ನೆಲ್ಲ. ಇಲ್ಲ ಒಂದು ರಿಕ್ಷಾ ಹೋಯ್ತಾ ಇದೆ, ಅದು ನಿಧಾನ. ಇವತ್ತು ಚಾಚಾಕ್ಬಿಡೋದಯ್ಯ ಸಂಡೆ ಗುರು. ಸಂಡೆ ಅಂತ ಹೇಳಿ ಏನೋ ವೆಹಿಕಲ್ ಏನೋ ಕಡಿಮೆ ಇಲ್ಲ ನೋಡಿ. ಇವಾಗ ಪುತ್ತೂರು ತಲುಪಿದ ನಿಮಗೆ ಎಷ್ಟು ವೆಹಿಕಲ್ಸ್ ಸಿಗುತ್ತೆ ನೋಡಿ. ಪಲ್ಸರ್ NS 400 ಒಳ್ಳೆ ಪ್ರೈಸ್ ಇದೆ. NS 400 ಕಡಿಮೆ ರೇಟ್ ಇಟ್ಟಿದ್ದಾರೆ ಇವಾಗ. ಸ್ಟಾರ್ಟಿಂಗ್ ಲಾಂಚ್ ಆದ ಟೈಮಲ್ಲಿ ತಗೊಳ್ಳಿಕ್ಕೆ ಬೆಸ್ಟ್. ಮಾತ್ರ ಹಣ ಇದ್ದರೆ ನಾನು ಇವಾಗಲೇ ತಗೊಳ್ತಿದ್ದೆ ಆ ಗಾಡಿನ, ಬುಕ್ಕಿಂಗ್ ಮಾಡಿಸ್ಬಿಡ್ತಿದ್ದೆ. ಇವಾಗ 2 ಲ್ಯಾಕ್ ಸಮಥಿಂಗ್ ಇದೆ, ಸ್ವಲ್ಪ ಹಣ ಇಲ್ಲ. ಇನ್ನು ಆಮೇಲೆ ರೇಟ್ ಹೆಚ್ಚಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆದರೆ ರೇಟೂ ಹೆಚ್ಚಾಗುತ್ತೆ. ಎಕ್ಸ್ಪಲ್ಸ್ ನೋಡಿ ಇವಾಗ ಯಾವ ರೇಂಜಿಗೆ ಅದರ ರೇಟ್ ಹೈಕ್ ಆಗ್ತಾ ಇದೆ. ಎಕ್ಸ್ಪಲ್ಸ್ ಪ್ರೋವಿಗೆ ಆಲ್ಮೋಸ್ಟ್ ಎಷ್ಟಪ್ಪ 2.25 ಲಕ್ಷ ಇದೆ. ಎಕ್ಸ್ಪಲ್ಸ್ ಪ್ರೋ ತುಂಬ ಹೈಟ್ ಇದೆ. ಅದು 6 ಫೀಟ್ ಇದ್ದವ್ರಿಗೂ ಅದು ಕಾಲು ಎಡ್ಕೋದೇ ಇಲ್ಲ. ಅದು 6, 5 ಇರೋರಿಗೆ ಎಲ್ಲಾದ್ರೂ ತಲುಪುತ್ತಾ ಗೊತ್ತಿಲ್ಲ ನನಗೆ. 7 ಫೀಟ್ ಇರೋರಿಗೆ ಎಲ್ಲಾದರೂ ಆರಾಮ್ಸೆ ಕೂತ್ಕೊಳ್ಬೋದು ಅದರಲ್ಲಿ. ಕೂತ್ಕೊಳ್ಳಿಗೆ ನಮಗೂ ಆಗುತ್ತೆ, ಬಟ್ ಕಾಲು ಎಕ್ಕಲ್ಲ ರೋಡ್ಗೆ. ಟರ್ನಲ್ಲಿ ಹಾರ್ನ್ ಹಾಕಲೇಬೇಕು, ಯಾಕಂದರೆ ಯಾವಾಗ ಯಾರು ಹೆಂಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮೋಟೋ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಬ್ಯಾಡ್ ಕಮೆಂಟ್ ಅಂತೂ ಹಾಕಬೇಡಿ, ಡಿಸ್ಲೈಕ್ ಮಾಡಿ. ಬ್ಯಾಡ್ ಕಮೆಂಟ್ ಹಾಕಿದರೆ ಏನಾಗುತ್ತೆ ಅಂದರೆ ನಮ್ಮ ಬಗ್ಗೆ ಏನಂತ ತಿಳ್ಕೊತಾರೆ ಬೇರೆಯವರು. ನಾವೇನೋ ಸುಮ್ಮನೆ ಹೀಗೆ ಮೋಟೋ ವ್ಲಾಗ್ ಮಾಡ್ತಾ ಇದ್ದೇವೆ. ಸ್ಟಾರ್ಟಿಂಗ್ ಇದು ಗೋಪ್ರೋ ಕ್ಯಾಮರಾ ಇಲ್ಲ ನಮ್ಮಲ್ಲಿ, ಸೂಪರ್ ಬೈಕ್ ಇಲ್ಲ, ಸೂಪರ್ ಸ್ಪೋರ್ಟ್ಸ್ ಬೈಕ್ ಇಲ್ಲ. ನಮ್ಮದು ನಾರ್ಮಲ್ 1.5 ಲಕ್ಷ 2 ಲಕ್ಷದ ಒಳಗೆ ಬೈಕ್, 2 ಲಕ್ಷದ ಒಳಗಿದು ಬೈಕ್ ನಮ್ಮದೆಲ್ಲ. ಸ್ಪೋರ್ಟ್ಸ್ ಬೈಕ್ ಅಂದರೆ ಸ್ವಲ್ಪ ಜನ ನೋಡ್ತಾರೆ. ಅದರಲ್ಲಿ ಕವಾಸಕಿ ನಿಂಜಾ 400, ನಿಂಜಾ 300, ಹಾಗೆ Z1000RR, BMW ನಿಂಜಾ 1000cc ಬೈಕೆಲ್ಲ ನಮಗೆ ಓಡಿಸೋಕೆ ಇವಾಗ ತಾಕತ್ತೇ ಇಲ್ಲ.
ಇವತ್ತು ಮೇ 5. ಇನ್ನು ಫಂಕ್ಷನ್ಸ್ ಕಡಿಮೆ ಇದೆ. ಮೌಢ್ಯ ಅಂತ ಇದೆ, ಅಂದರೆ ಇದು ಒಳ್ಳೇದಲ್ಲ. ಅಂದರೆ ಒಳ್ಳೆ ಫಂಕ್ಷನ್ಗೆ ಒಳ್ಳೇದಲ್ಲ. ಹಾಗೆ ಇವಾಗ ಏನು ಮಾಡೋದು? ಏನು ಮಾಡೋದು? ನಮ್ಮ ಅಜ್ಜಿ ಮನೆಗೆ ಹೋಗೋದಾ ಬೇಡನಾ? ಎಂತ ಮಾಡೋದು ಗೊತ್ತಾಗೋದಿಲ್ಲ. ಎಂತ ಮಾಡೋದು ಅಂತ ನೋಡ್ಬೇಕಿಲ್ಲ. ಪುತ್ತೂರಲ್ಲಿ ಏನು ಮಾಡೋದು? ಮೂವಿ ಅಂತೂ ನೋಡಲಿಕ್ಕೆ ನಾನೆಲ್ಲ ನೋಡಿ ಆಗಿದೆ. ಆಫ್ಟರ್ನೂನ್ ಶೋಸ್ ಇದೆ ಅಷ್ಟೇ ಕೆಲವು. ಒಂದು ಗಾಡಿ ಎಳ್ಕೊಂಡು ಹೋಯ್ತವ್ರೆ, ಆಕ್ಸಿಡೆಂಟ್ ಆದ್ರೆ ಈಗ. ಇವತ್ತು ಸಂಡೇ, ಆಲ್ಮೋಸ್ಟ್ ಎಲ್ಲ ಶಾಪು ರಜೆ ಕೊಟ್ಬಿಡ್ತಾರೆ ಹೆಚ್ಚಿಂದ ಶಾಪ್ಸ್ಗೆ. ನೋಡುವ, ಇವತ್ತೀಗ ಹೋಗೋದೆ ಒಟ್ಟಾರೆ ನಮ್ಮ ಬ್ರದರ್ ಮನೆಗೆ. 2 ಚಿಕ್ಕಪ್ಪ ಅವರ ಮನೆ ಇದೆ ಅಲ್ಲಿ, ಇವತ್ತಂತ ಹೋಗೋದೆ. ನೋಡಿ ಬೈಕಲ್ಲಿ ಎಷ್ಟು ಬರ್ತಾ ಇದೆ ನೋಡಿ. ಸಂಡೇ ಎಲ್ಲರೂ ಹೋಗ್ತಾರೆ ಅಲ್ಲಿ ಪ್ಲೇಸ್ ನೋಡಲಿಕ್ಕೆ. ಎಷ್ಟು ವೆಹಿಕಲ್ಸ್ ಇದೆ ನೋಡಿ, ಏನು ಕಡಿಮೆ ಅಂತ ಏನಿಲ್ಲ. ನಾನು ಈ ಮೋಟೋ ಬ್ಲಾಗಲ್ಲಿ ತುಂಬ ಅಂತ ಏನು ಎಡಿಟ್ ಮಾಡ್ಲಿಕ್ಕೆ ಹೋಗಲ್ಲ. ಎಲ್ಲ ಕಡೆ ಈಗ ಕಬ್ಬಿನ ಹಾಲಿನವರು ಇದ್ದಾರೆ. ಹಂಗಂತ ಹೇಳಿ ನನಗೆ ದೊಡ್ಡ ಬಾಯಾರಿಕೆ ಏನು ಹೋಗಲ್ಲ ಕಬ್ಬಿನ ಹಾಲಲ್ಲಿ. ಯಾಕಂದರೆ ಅದು ಕೊಂಡ ಅಂದರೆ ಎಳ್ನೀರಾದರೆ ಒಳ್ಳೇದಾಗುತ್ತೆ ಸ್ವಲ್ಪ ಬಾಯಾರಿಕೆಗೆ.
ಆಲ್ಮೋಸ್ಟು 15 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗ್ಲಿಕ್ಕೆ. 2 ಚಿಕ್ಕಪ್ಪ ಅವರು ಇದ್ದಾರೆ ಅಲ್ಲಿ. ನಾನು ಅವ್ರಿಗೆ ಹೇಳೇ ಇಲ್ಲ ಬರ್ತೇನೆ ಅಂತ. ಇವಾಗ ಅವರು ಎಕ್ಸೈಟ್ಮೆಂಟ್ ಆಗಿರ್ತಾರೆ ತುಂಬ. ಅಂದರೆ ಹೇಳೇ ಇಲ್ಲಲ್ಲ. ಈ ರಿಕ್ಷಾದವರು ಎಲ್ಲಾದರೂ ಪ್ರಾಬ್ಲಮ್ ಮಾಡ್ತಿದ್ದಾರೆ. ಎಲ್ಲಾದರೂ ಅಡ್ಡ ತಿರುಗಿಸ್ತಾರೆ ಅವರು. ಏನು ಮಾಡೋದು? ಎಕ್ಸ್ಪಲ್ಸ್ ಸೂಪರ್ ಇದೆ. ನನ್ನನ್ನು ಓವರ್ಟೇಕ್ ಮಾಡ್ಕೊಂಡು ಹೋಯ್ತಲ್ಲ ಇವಾಗ. ಎಕ್ಸ್ಪಲ್ಸ್ ಒಳ್ಳೇದಿದೆ, ಅದು ಒಳ್ಳೆ ಕಂಫರ್ಟೇಬಲ್ ಇದೆ ಕೂತ್ಕೊಳ್ಳಿಕ್ಕೆ. ಪ್ಲಸ್ ಪವರ್ ತೊಂದರೆ ಇಲ್ಲ. 18 PS ಇದೆ ಸಮಥಿಂಗ್ ಪವರ್ ಇದೆ. ಏನು ಗುರು ಎಲ್ಲರೂ ಅರ್ಜೆಂಟಲ್ಲಿ ಹೋಗ್ತಾವ್ರೆ. ಏನು ಓವರ್ಟೇಕ್ ಮಾಡ್ತಾರೆ ಗುರು ಇಲ್ಲಿ. ಈ ರೋಡ್ ಇದೆಯಲ್ಲ ತುಂಬ ಓವರ್ಟೇಕ್ ಝೋನ್ ಇದು ಅಂತ ಹೇಳ್ಬೋದು. ಓವರ್ಟೇಕ್ ಮಾಡ್ಲಿಕ್ಕಂತಾನೆ ಇರೋ ಒಂದು ರೋಡ್ ಅಂತ ಹೇಳ್ಬೋದು. ಆ ರೀತಿ ಓವರ್ಟೇಕ್ ಮಾಡ್ತಾರೆ ಗುರು ಇಲ್ಲಿ. ಕಲ್ಲರ್ಪೆ ಬಸ್ ಸ್ಟ್ಯಾಂಡ್ ಹೆಸರು ನೋಡಿ, ಕಲ್ಲರ್ಪೆ. ಇಲ್ಲೆಲ್ಲ ಕಡಿಯೋ ಕಲ್ಲೆಲ್ಲ ಮಾಡೋರಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಕಡಿಯೋ ಕಲ್ಲೆಲ್ಲ ಇಲ್ಲಿ ಸಿಗ್ತದೆ ನಿಮಗೆ ಬೇಕಾದರೆ. ಈಗೆಲ್ಲ ಗ್ರೈಂಡರ್ ತಗೊಳ್ತಾರೆ ಗುರು, ಯಾರಿಗೂ ಬೇಡ ಇವಾಗ. ಇದರಲ್ಲಿ ರುಚಿನೇ ಬೇರೆ. ಅಡುಗೆ ಮಾಡಿದರೆ 4,000 5,000 ಇದೆ ಸಣ್ಣ ಕಡಿಯೋ ಕಲ್ಲಿಗೆ. ಎಷ್ಟಿದೆ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ ರೇಟು. ಬಟ್ ಇಲ್ಲಿ ಈ ಸೈಡ್ ಬಂದರೆ ನಿಮ್ಗೆ ಎಷ್ಟೂ ಇದೆ. ಇಲ್ಲಿ ಮಾಡೋರು ಇದ್ದಾರೆ ಸುಮಾರು ಜನ ಮುಂಚಿಂದಲೇ. ಇನ್ನೂ ಓವರ್ಟೇಕ್ ಮಾಡೋದು ಬೇಡ ಗುರು. ಯಾಕಂದರೆ ಅಷ್ಟು ಜನ ಇದ್ದಾರೆ ಇಲ್ಲಿ. ವೆಹಿಕಲ್ ಹೋಗ್ತಾ ಇದೆ, ಗಾಡಿ ಒಂದು ಹೋಗ್ತಾ ಇದೆ, ಲೋಕದ್ದು ಹೋಗ್ತಾ ಇದೆ ಇಲ್ಲಿ. ಮತ್ತು ಈ ಬಸ್ಸಿನವರು ರಿಕ್ಷಾದವರು ಇವರ ಹಿಂದೆ ಯಾವತ್ತೂ ಹೋಗ್ಬಾರ್ದು. ಯಾಕಂದರೆ ಇವರು ಯಾವಾಗ ನಿಲ್ಲಿಸ್ತಾರೆ ಅಂತ ಹೇಳೋದು. ಸಂಟ್ಯಾರ ಅಂತ ಇಲ್ಲಿ ಪ್ಲೇಸ್ ಹೆಸರು. ನೋಡಿ ಬ್ರೇಕ್ ಹಾಕಿದ್ರು ನೋಡಿ ಬಸ್ನವರು. ಗೌರ್ಮೆಂಟ್ ಬಸ್ ಅಷ್ಟೇನು ತೊಂದರೆ ಇಲ್ಲ. ಬಟ್ ಪ್ರೈವೇಟ್ ಬಸ್ನವರು ಇದ್ದಾರಲ್ಲ, ಯಾವಾಗ ಬ್ರೇಕ್ ಹಾಕ್ತಾರೆ ಅಂತ ಹೇಳಿಕ್ಕಾಗಲ್ಲ. ಪ್ರೈವೇಟ್ನವರು ಹಂಗೆ ಬ್ರೇಕ್ ಹಾಕ್ತಾರೆ ಅವರು, ಪ್ರೈವೇಟ್ ಬಸ್ನವ್ರು ಅಂದರೆ. ಇಲ್ಲಿ ಪೊಲೀಸ್ನವರು ಇರ್ತಾರೆ, ಟ್ರಾಫಿಕ್ ಪೊಲೀಸ್ನವರು. ಕೆಲವು ಸಲ ಎಲ್ಲ ಟೈಮ್ ಇರಲ್ಲ, ಚೆಕಿಂಗ್ನವರು ಇರ್ತಾರೆ. ಹೈವೇ ಪೆಟ್ರೋಲ್ಸ್
ಸಾರಿ ಹೈವೇ ಪೊಲೀಸ್ ಅಂತ ಹಾಗೇನೋ ಇರುತ್ತೆ, ಹೊಯ್ಸಳ ಪೊಲೀಸ್ ಆ ರೀತಿಯೆಲ್ಲ ಇರುತ್ತೆ. ಸೊ ಇವತ್ತಿಲ್ಲ, ನಮ್ಮ ನಿಲ್ಸಲಿಲ್ಲ ಇಷ್ಟವರೆಗೆ ಮೋಟೋ ವ್ಲಾಗ್ ಮಾಡುವಾಗ. ನೋಡಬೇಕು, ಎಲ್ಲ ನಿಲ್ಸ್ಬೋದು, ಹೇಳೋಕ್ಕಾಗಲ್ಲ. ಕೇರಳದಲ್ಲಿ ಡೇಂಜರ್ ಮೋಟೋ ವ್ಲಾಗಿಂಗ್ ಮಾಡೋದು. ರೂಲ್ಸ್ ಪ್ರಕಾರ ನಾವು ರೂಲ್ಸ್ ಬ್ರೇಕ್ ಮಾಡೋದಂಗೆ ಆಗುತ್ತೆ ಅಲ್ಲಿ ಮಾಡಿದ್ರೆ ಅಷ್ಟೇ. ಕ್ವಿಡ್ ಕಾರ್ ಇದು ರೆನಾಲ್ಡ್ನವ್ರದ್ದು ಕ್ವಿಡ್ ಸ್ವಲ್ಪ ಸಣ್ಣ ಗಾಡಿ. ಟ್ರೈಬರ್ ಕೈಗರ್ ಒಳ್ಳೆ ಇದೆ, ರೂ ಬರುತ್ತೆ ಈಗೆಲ್ಲ ಗಾಡಿ, ಕೈಗರ್ ಟ್ರೈಬರ್ ಅಂತ. ಡಸ್ಟರ್ ಕಾರ್ ಇತ್ತು, ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಇವಾಗ, ಬಟ್ ಒಳ್ಳೆದಿತ್ತು ಅದು ಗಾಡಿ. ಡಸ್ಟರ್ ಒಳ್ಳೆ ಗಾಡಿ ಅದು, ಅಂದರೆ ಒಳ್ಳೆ SUV ಗಾಡಿ ಅದು. ನಮ್ಮ ಈ ಕಡೆ ನಮ್ಮ ಈ ರೋಡಿಗೆ ಅದೇ ಆಗಬೇಕು, ನಮ್ಮ ಇಂಡಿಯನ್ ರೋಡಿಗೆ ಡಸ್ಟರ್ ಒಳ್ಳೆ ಗಾಡಿ. ಮತ್ತೊಂದು ನಿಸಾನ್ ಅವ್ರದ್ದಿದೆ, ಟೆರಾನೋ ಅಂತ ಏನೋ ಇದೆ. ಇಲ್ಲೆಲ್ಲ ಮಾರ್ಗ ರಿಪೇರಿ ಆಗ್ತಾ ಇದೆ, ಹಾಗೆ ಸ್ವಲ್ಪ ಕಂಜೆಸ್ಟೆಡ್ ಆಗ್ತಾ ಇದೆ ಇವಾಗ ಹೋಗ್ತಾ ಇರುವಾಗ. ಸ್ವಲ್ಪ ಜಾಗ್ರತೆಯಲ್ಲಿ ಹೋಗ್ಬೇಕು ಇಲ್ಲೆಲ್ಲ. ಎಷ್ಟು ನಾವು ಜಾಗ್ರತೆ ಇರ್ತೀವೋ ಅಷ್ಟೇ ನಮಗೆ ಒಳ್ಳೆಯದು. ಏನಾರು ಹಾಕ್ಬಿಟ್ರೆ ಯಾರು ಬರ್ತಾರೆ ಗುರು? ನಮ್ಮನ್ನು ಬಿದ್ದ ಅಂದರೆ ಆಕ್ಸಿಡೆಂಟ್ ಆದ ಕೂಡಲೇ ಯಾರಾದರೂ ಬರ್ತಾರೆ ಹೆಲ್ಪ್ ಮಾಡಲಿಕ್ಕೆ, ಅಡ್ಮಿಟ್ ಮಾಡಿಬಿಡ್ತಾರೆ ಅಷ್ಟೇ ಹಾಸ್ಪಿಟಲ್ಗೆ ಹೋಗಿ. ಮತ್ತು ಗಿಲ್ಲು ಎಲ್ಲ ನಾವೇ ಕೊಡಬೇಕು ಹಾಸ್ಪಿಟಲಿದು. ಯಾರು ಬರಲ್ಲ ಆಕ್ಸಿಡೆಂಟ್ ಆದರೆ. ಆಕ್ಸಿಡೆಂಟ್ ಆದರೆ ಹಾಸ್ಪಿಟಲಿಗೆ ಒಂದು ಸೇರಿಸ್ಬಿಡ್ತಾರೆ ಅಷ್ಟೇ, ಅದೊಂದು ಅಷ್ಟೇ. ಕೆಲವು ಕಡೆ ಅದೂ ಇಲ್ಲ. ಮಹೇಂದ್ರ ಥಾರ್ ಇವಾಗಂತೂ ಸಖತ್ ಲುಕ್ ಆಗಿದೆ ಗಾಡಿ. ಓಲ್ಡ್ ಮಾತ್ರ ಒಳ್ಳೇದಿತ್ತು, ನಮ್ಮ ಲೋಡು ಕೊಂಡೋಗ್ಲಿಕ್ಕೆಲ್ಲ. ಇವಾಗಿದು ಕೊಂಡೋಗ್ಬೋದು, ಬಟ್ ಹಾಳಾಗುತ್ತೆ ಗಾಡಿ. ಇವಾಗಿದು ಒಳ್ಳೆ ಸ್ಟೈಲಿಶ್ ಆಗಿ ಮಾಡಿದ್ದಾರೆ. ಇದರ ಮೊದಲಲ್ಲಿ ಒಂದು ಥಾರ್ ಬಂದಿದ್ದು, ಅದು ಒಳ್ಳೆಯದಿದೆ. ಅಂದರೆ ನಮಗೆ ನಮ್ಮ ವರ್ಕಿಗೆ, ಕೃಷಿಗೆ ಎಲ್ಲ ಒಳ್ಳೆ ಉಪಯೋಗ ಆಗುತ್ತೆ ಆ ಗಾಡಿ. ಯಾವುದಂದರೆ ಇದು ಥಾರ್, ಓಲ್ಡ್ ಥಾರ್ ನೋಡಿ. ಈಗ ಒಂದು ಜೀಪ್ ಬಂತಲ್ಲ ನನಗೆ, ಈ ಜೀಪು ಓಲ್ಡ್ ಜೀಪು ತುಂಬ, ಅದು ಒಳ್ಳೆಯದಾಗುತ್ತೆ ನಮ್ಮ ಕೃಷಿ ಇದಕ್ಕೆ. ನೋಡಿ ಹೆಂಗೆ ಬರ್ತಾರೆ ನೋಡಿ. ಹಾರ್ನ್ ಒಂದು ಒಳ್ಳೆ ಹಾರ್ನ್ ಹಾಕ್ಬಿಟ್ಟಿದ್ದೀನಿ, ಅದೊಂದು ಬಚಾವ್ ನಾನು. ಇಲ್ಲಾಂದರೆ ನಿಲ್ಲಲ್ಲ ಗುರು, ಹಾರ್ನ್ ಹಾಕಿದೆ. ಇದರದ್ದು ಟುಯ್ ಅಂತ ಇತ್ತು, ಆ್ಯಕ್ಟಿವ್ ಅದನ್ನು ಸ್ವಲ್ಪ ಜಾಸ್ತಿ ಇದೆ ಹಾರ್ನು. ಇದರದ್ದು ಒರಿಜಿನಲ್ ಬಂದ್ಬಿಟ್ಟು ಏನೂ ಸೌಂಡ್ ಇಲ್ಲ ಗುರು. ಅದು ಟುಯ್ ಅಂದರೆ ಎಲ್ಲಿ ಯಾರು ಕೊಡ್ತಾರೆ ಸೈಡ್ ಇವಾಗ? ಟುಯ್ ಅಂದರೆ ಒಳ್ಳೆ ಕಿವಿಗೆ ಬಡಿಬೇಕು ಹಾರ್ನ್ ಅಂದರೆ, ಅವಾಗ ಸೈಡ್ ಕೊಡ್ತಾರೆ ಜನಗಳು. ನೋಡಿ ಇವ್ರು ನೋಡಿ, ರೋಡ್ ಕ್ರಾಸ್ ಮಾಡೋರ ಜನರು ಒಳ್ಳೆ ಕಾಮಿಡಿಯಾಗಿ ತಗೋತಾರೆ. ಏನು ಗುರು ಇದು, ಎಷ್ಟಕ್ಕೆ ಓವರ್ಟೇಕ್ ಮಾಡ್ತಾರೆ? ಯಾಕೆ ಅರ್ಜೆಂಟ್ ಮಾಡ್ತಾರೆ ಅಂತ ಜನಗಳು, ಅದು ಗೊತ್ತಾಗಲ್ಲ ನನಗೆ. ಯಾಕೆ ಅರ್ಜೆಂಟ್ ಮಾಡ್ತಾರೆ ಜನಗಳು? ರೈಡ್ ಸ್ಲೋ, ಸೇಫ್ ಈಸ್ ಇಂಪಾರ್ಟೆಂಟ್ ಅಲ್ಲ. ನಾನು 60-65 ಹೋಗ್ತೀನಿ ಅವರೇಜ್ ಸ್ಪೀಡ್, ಲಾಂಗ್ ಎಲ್ಲ ಹೋಗುವಾಗ. 60 to 70 per hour ಸ್ಪೀಡ್, ಇದರಿಂದ ಜಾಸ್ತಿ ಆಗಲ್ಲ. ಯಾಕಂದರೆ ಟರ್ನ್ ಬರುತ್ತೆ ಇಲ್ಲಿ. ನಮ್ಮ ರೋಡ್ ಏನು ಸ್ಟ್ರೈಟ್ ಏನಿಲ್ಲ, ತುಂಬ ಶೇಖಮಲೆ ನೋಡಿ ಇಲ್ಲಿದೆ ಹೆಸರು ಊರಿದು. ಶೇಖಮಲೆ ಅಂತ ಹೆಸರು, ಒಂದೊಂದು ಊರಿದು ಒಂದೊಂದು ಹೆಸರು ಇರುತ್ತೆ. ಶೇಖಮಲೆ, ಇದರ ಅರ್ಥ ಏನಂತ ಗೊತ್ತಿಲ್ಲ ನನಗೂ. ಮನೆಯಿಂದ ಆಲ್ಮೋಸ್ಟ್ 25 ಕಿಲೋಮೀಟ್ರ್ ಬಂದಿದ್ದೇನೆ ಇವಾಗ. ಚೆಕ್ ಮಾಡಿದೆ ಟ್ರಿಪ್ಪಲ್ಲಿ,
ಟ್ರಿಪ್ 1 ಟ್ರಿಪ್ 2 ಇದರ ಸೆಟ್ ಮಾಡ್ಕೋಬೋದು ಬೇಕಾದ್ರೆ ನಮಗೆ. ಎಕ್ಸಾಕ್ಟ್ ಎಷ್ಟು ಕಿಲೋಮೀಟ್ರ್ ನಾವು ಡಿಸ್ಟೆನ್ಸ್ ಕವರ್ ಮಾಡಿದ್ದೇವೆ ಅದೆಲ್ಲ ಗೊತ್ತಾಗುತ್ತೆ ಅಷ್ಟೇ. ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಿದೆ ಅಂತ ಅನ್ಕೋತೀನಿ. ಕೇಳಿಸಿದ್ರೆ ದಯಮಾಡಿ ಕ್ಷಮಿಸಿ. ಇವಾಗ ಎಷ್ಟು ಅವರ್ ಆಯಿತು ಗೊತ್ತಿಲ್ಲ. ನಾನು 1 ಅವರ್ ಆಗಲಿಕ್ಕಿಲ್ಲ ಇಲ್ಲಿಗೆ. ಎಷ್ಟು ಇದಾಯಿತು ಗೊತ್ತಿಲ್ಲ ಇಲ್ಲಿಗೆ ನಾನು ಬಂದಿದ್ದು ಇವಾಗ. ಬೈಕ್ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದು. ಯಾಕಂದರೆ ಟೋಲ್ ಇಲ್ಲ, ಮತ್ತು ನಿಮಗೆ ಒಳ್ಳೆ ಮೈಲೇಜ್ ಕೊಡುತ್ತೆ ಬೈಕು. ಲಾಂಗ್ ಹೋಗಲಿಕ್ಕೆ ಬೈಕೇ ಒಳ್ಳೆಯದು. ಇವಾಗ ಲಾಂಗ್ ಡಿಸ್ಟೆನ್ಸಿಗೆ ಒಳ್ಳೆ ಕ್ರೂಯಿಸ್ ಬೈಕುಗಳಿದೆ. ಅದರಲ್ಲಿ ನಾನು ನಿಮಗೆ ಹೇಳ್ತೀನಿ ಯಾವುದೆಲ್ಲ ಅಂತ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್, ರಾಯಲ್ ಎನ್ಫೀಲ್ಡ್ ಬುಲೆಟ್, ರಾಯಲ್ ಎನ್ಫೀಲ್ಡ್ ನಮ್ಮದು ಮೆಟ್ಯೂರ್ 350 ಇದೆ, 650 ಬಂದಿದೆ ಇವಾಗ. ಶೂಟ್ ಗನ್ ಇದೆ, ಅದು ಸೂಪರ್ ಇದೆ. ಬಟ್ ಲಾಂಗಿಗೆ ನಿಮಗೆ ಎಕ್ಸ್ಪಲ್ಸ್ ಇದೆ, ಒಳ್ಳೆ ಅಡ್ವೆಂಚರ್ ಆ್ಯಂಡ್ ಲಾಂಗ್ ಡ್ರೈವ್ಗೆ ಎಕ್ಸ್ಪಲ್ಸ್ ಒಳ್ಳೆಯದಿದೆ. ಡಾಮಿನರ್ 400 ಇದೆ, NS 400 ಇವಾಗ ಅಷ್ಟೇ ಲಾಂಚ್ ಆಯಿತು, ಅದೂ ಒಳ್ಳೇದಿರ್ಬೋದು. ಬಟ್ ಕಂಫರ್ಟೇಬಲ್ಗೆ ಎಕ್ಸ್ಪಲ್ಸ್ ಒಳ್ಳೇದಿದೆ ಬೈಕು. ಅದು ಬಿಟ್ಟರೆ ಇದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಸಾಕಾಗಿದೆ ಹೋಗಲಿಕ್ಕೆ. ಕ್ಲಾಸಿಕ್ ಆ್ಯಂಡ್ ಬುಲೆಟ್ ಸೂಪರ್ ಇದೆ ಅದು ಹೋಗಲಿಕ್ಕೆ. ಡಗ್ಗು 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 ಅಂತ ಹೋಗ್ಬೋದು ನಿಮಗೆ. ಅದರ ಬೀಟ್ ಒಂದು ಸೌಂಡು ನಿಮಗೆ ಎಕ್ಸಾಸ್ಟ್ ಸೌಂಡೇ ಸೂಪರ್ ಅನ್ನಿಸುತ್ತೆ ಹೋಗುವಾಗ. ಬಂತು ನಮ್ಮದು ಟರ್ನಿಂಗ್ ಪಾಯಿಂಟು. ಇಲ್ಲಿ ನಮ್ಮದು ಅಜ್ಜಿ ಮನೆಗೆ ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಇದೆ ಅಷ್ಟೇ. ಸುಳ್ಯ ಪದ ಒಂದು ಹೆಸರು ಇಲ್ಲಿಗೆ, ಕೌಡಿಚ್ಚಾರ್. ಕೌಡಿಚ್ಚಾರ್ ಅಂತ ಹೆಸರು. ಯಾರಪ್ಪ ಇವನು ವಿಡಿಯೋ ಮಾಡ್ತಾವನೆ ಅಂತ ಅನ್ಕೋತೀರಾ? ನಿಮ್ಮವ್ರವನೇ ಕಣ್ಲಾ ನಾನು. ನಮ್ದು ಇಲ್ಲಿ ಅಜ್ಜಿ ಮನೆ ಕಣ್ರಪ್ಪ. ಎಕ್ಸ್ಟ್ರೀಮ್ ಸಕ್ಕದಿದೆ ಬೈಕ್. ಬಟ್ ಮೈಲೇಜ್ ನಿಮಗೆ ಸಿಗಬೇಕಂದ್ರೆ 40 to 50 per hour ಸ್ಪೀಡಲ್ಲಿ ಹೋಗ್ಬೇಕು, ಅವರೇಜ್ ಸ್ಪೀಡಲ್ಲಿ. ಆವಾಗ ನಿಮಗೆ ಒಳ್ಳೆ ಮೈಲೇಜ್ ಸಿಗುತ್ತೆ ಗಾಡಿಯಲ್ಲಿ. 125 ಇದೆ, ಅದು ಒಳ್ಳೆಯದಿದೆ. ರೈಡರು ಒಳ್ಳೆಯದಿದೆ 125 cc ಅಲ್ಲಿ. ಪಲ್ಸರಲ್ಲಿ NS 125 ಇದೆ ಬೇಕಾದರೆ ನಿಮಗೆ. ಜಿಯೋದವರು, ಜಿಯೋ ಸಿಮ್ನವರು ಒಂದು ನೆಟ್ ಪ್ಯಾಕ್ ಇಟ್ಟಿದ್ದಾರೆ 49ಗೆ. ಒಂದು ದಿವಸಕ್ಕೆ ಎಷ್ಟು ಗೊತ್ತಾ ನಿಮಗೆ? 25 GB ಗುರು. ಏನು ಬೇಕಾದ್ರೆ ನಿಮಗೆ ನೋಡ್ಬೋದು ಮೊಬೈಲಲ್ಲಿ. ಹಂಗಂತೇಳಿ ಏನಾದ್ರು ನೋಡಬೇಡಿ. 25 GB ಕೊಡ್ತಾರೆ ಒಂದು ದಿವಸಕ್ಕೆ. ಒಂದು ದಿವಸದಲ್ಲಿ ನಿಮಗೆ ಲೈವ್ ಏನಾದರೂ ಟಿ ವಿಯಲ್ಲಿ ನೋಡಲಿಕ್ಕಿದ್ರೆ ನೆಟ್ ಪ್ಯಾಕ್ ಆಗಿ ಎಂಜಾಯ್ ಮಾಡ್ಬೋದು ನಿಮಗೆ ಸ್ವಲ್ಪ. ಅಂಶ ಏನಾದರೂ ಇದ್ರೆ ಗೊತ್ತಾಗುತ್ತೆ ಕೆಲವು ಸ್ವಲ್ಪ. $60 per hour ಸ್ಪೀಡಲ್ಲಿ ಹೋದರೆ ಸ್ವಲ್ಪ ಬೇಗ ತಲುಪ್ತದೆ ಡೆಸ್ಟಿನೇಷನ್ಗೆ. ಎಷ್ಟು ನಿಮಿಷ ವೀಡಿಯೋ ಆಯಿತು ಗೊತ್ತಾಗ್ತಾ ಇಲ್ಲ. ನಾನು ರೀಚ್ ಆದಮೇಲೆ ನೋಡಬೇಕಷ್ಟೆ ಎಷ್ಟು ನಿಮಿಷ ಅಂದರೆ 1 hour ಆಯಿತಾ, ಎಷ್ಟು ನಿಮಿಷ ಆಯಿತು ವೀಡಿಯೋ ಅಂತ. ಜಾಸ್ತಿ ವೀಡಿಯೋ ಅಂದರೆ ಲೆಂತ್ ಇದ್ದರೆ GB ಗಟ್ಟಲೆ ಆಗುತ್ತೆ ಗುರು ಅಪ್ಲೋಡ್ ಮಾಡೋಕ್ಕೆ. ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗುತ್ತೆ ಗುರು. ಇಲ್ಲಿ ಒಂದು ಪುನಃ ಟರ್ನಿಂಗ್ ಪಾಯಿಂಟ್ ನೋಡಿ ನಮ್ಮದು ಅಜ್ಜಿ ಮನೆಗೆ. ಕುರಿಂಜ ಕೊಡಿಯಾಲಾರ್ ಮಣಿಯಾಣಿ ತರವಾಡು ಮನೆ. ನಮ್ಮ ಈ ಕಡೆ ಎಲ್ಲ ತರವಾಡು ಅಂತ ಹೇಳ್ತಾರೆ. ಅಂದರೆ ಮುಂಚಿಂದು ಓಲ್ಡ್ ಹೌಸ್ಗಳೆಲ್ಲ ಇರುತ್ತೆ ಇಲ್ಲಿ, ತರವಾಡು ಮನೆ ಅಂತ ಹೇಳ್ತಾರೆ ಇಲ್ಲಿಗೆಲ್ಲ. ತರವಾಡು ಅಂತ ಹೇಳ್ತಾರೆ ಇಲ್ಲಿ. ಇವಾಗ 29 ಕಿಲೋಮೀಟ್ರ್ ಆಯಿತು ನಮ್ಮ ಮನೆಯಿಂದ ಇಲ್ಲಿಗೆ.
ಇನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ ಇಲ್ಲಿಂದ ಒಂದು ನೋಡುವ ಎಷ್ಟು ಆಗುತ್ತೆ ಅಂತ. ಕಾಂಕ್ರೀಟ್ ಸ್ವಲ್ಪ ಇದೆ ಅಷ್ಟೇ ಇಲ್ಲಿ ರೋಡು, ಅಲ್ಲಿಂದ ಮಡ್ ರೋಡ್ ಇದೆ. ಮತ್ತೆ ನಿಮಗೆ ಇಂಥ ರೋಡಲ್ಲಿ ಯಾಕಪ್ಪ ಇವನು ಹಾರ್ನ್ ಹಾಕ್ತಾರಂತ ಅನ್ಕೋಬಹುದು. ಬಸ್ಟ್ ನಮಗೆ ನೋಡಿ ವೆಹಿಕಲ್ ಬಂತು ನೋಡಿ, ಸ್ವಿಫ್ಟ್ ಕಾರ್, ಹಂಗೆ ಸಡನ್ ಬರುತ್ತೆ ವಾಹನಗಳು, ಹೇಳೋಕ್ಕಾಗಲ್ಲ ಯಾವಾಗ ಹೇಗೆ ವಾಹನ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ಸ್ಕೋಡಾ ಗಾಡಿ ಬಂತು, ಅಪ್ ರೋಡು. ಇದರಲ್ಲೊಂದು ಗೇರ್ ಇಂಡಿಕೇಟರ್ ಒಂದು ಕೊಡಲಿಲ್ಲ, ಅದಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ, ಯಾವ ಗೇರಲ್ಲಿದೆ ಅಂತ ಗೊತ್ತಾಗುತ್ತೆ ಈಸಿಯಾಗಿ. ಬಟ್ ನಾವು ಈಗ ನೋಡಿ ನಾವೇ ನೋಡ್ಕೋಬೇಕಾಗುತ್ತೆ ಯಾವ ಗೇರಲ್ಲಿದೆ ಅಂತ, ನೋಡ್ಕೊಂಡು ಗೇರ್ ಹಾಕಬೇಕಾಗುತ್ತೆ. ಇಂಡಿಕೇಟ್ರ್ ಒಂದಿದ್ರೆ ಬೆಸ್ಟ್ ಇತ್ತು. 1,60,000 1,70,000 ಇದೆ ಹೊಸತಕ್ಕೆ, ಇದಕ್ಕೆ ಇದೇ ಬೈಕಿಗೆ, ಹೊಸ ಬೈಕಿಗೆ ಅಷ್ಟಿದೆ. ಹಾಗೆ ನಿಮಗೆ ಇಷ್ಟೆಲ್ಲ ಹಣ ಕೊಡುವಾಗ ಒಂದು ಗೇರ್ ಇಂಡಿಕೇಶನ್ ಕೊಡೋಕ್ಕಾಗಲ್ವ ಇವ್ರಿಗೆ ಸ್ಕ್ರೀನಲ್ಲಿ? ಹಂಗಂತೇಳಿ ದೂರ್ತಾ ಇಲ್ಲ ಇವರನ್ನು, ದೂರೋದಲ್ಲ, ಬಟ್ ಒಂದು ಫೆಸಿಲಿಟಿ ಕೊಟ್ಟರೆ ಒಳ್ಳೇದಿತ್ತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಲೆಂತ್ ವಿಡಿಯೋ ಎಷ್ಟು ಇದಾಗ್ತಾ ಗೊತ್ತಿಲ್ಲ, MB GB ಒಂದು 5 GB ಅಂತ ಆಗಿರುತ್ತೆ ಗ್ಯಾರಂಟಿ ಈ ವಿಡಿಯೋ. ಫಸ್ಟ್ ಗೇರ್ಗೆ ಬಿದ್ದುಬಿಟ್ಟು, ಫಸ್ಟ್ ಗೇರ್ಗೆ ಬಿದ್ದರೂ ಗೊತ್ತಾಗಲ್ಲ, ಕೆಲವು ಸಲ ಗೇರ್ ಮೂವ್ ಮಾಡೋವಾಗನೇ ಗೊತ್ತಾಗುತ್ತೆ ಫಸ್ಟ್ ಗೇರಿಗೆ ಬಿದ್ದಿದೆ ಅಂತ. ಇವಾಗ ಸೆಕೆಂಡ್ ಗೇರಲ್ಲಿ ಹೋಗ್ತಾ ಇದೆ ನೋಡಿ. ಇದು ಮಡ್ ರೋಡ್ ಫುಲ್ಲು ಅಲ್ಲಿ ತನಕ. ನಾನು ಇಲ್ಲಿ ಹುಟ್ಟಿದ್ದೆಲ್ಲ ಪುತ್ತೂರು, ಇಲ್ಲೇ ನಮ್ಮದು ಅಜ್ಜಿ ಮನೆ. ಇಲ್ಲಿ ಒಂದು 5 ರಿಂದ 6 ವರ್ಷ ತನಕ ಇದ್ದೆ ನಾನು ಇಲ್ಲೇ ಆಟ ಆಡ್ಕೊಂಡು ಸಣ್ಣ ಇರುವಾಗ. ಮತ್ತೆ ನಾವು ಇಲ್ಲಿ ಪಾಲಾಗಿ ನಮ್ಮ ಪುಣಚ ಅಂತ ಹೇಳೋ ಪ್ಲೇಸ್ಗೆ ನಾವು ಜಾಗ ತಗೊಂಡೇವೆ ಆವಾಗ. ಹಾಗೆ ನೋಡಿ ನಮ್ಮದು ಅಜ್ಜಿ ಮನೆ ರೋಡು ಹೆಂಗಿದೆ ಅಂತ. ಏನು ಮಾಡೋದಿಲ್ಲ, ಗೇರಲ್ಲೇ ಇಳಿಸೋದಾ ಗಾಡಿನ ಏನಂತ ನೋಡಬೇಕು ಇವಾಗ. ರಿಯರ್ ಬ್ರೇಕಂತೂ ಹಾಕೋಕ್ಕೆ ಗೊತ್ತಿಲ್ಲ ಗುರು, ಸ್ಕಿಡ್ ಆಗಿಬಿಡುತ್ತೆ ಅಷ್ಟೇ. ಮೆಲ್ಲ ಫಸ್ಟ್ ಗೇರಲ್ಲಿ ಹಾಕ್ಬಿಟ್ಟು ಗೇರಲ್ಲೇ ಎಂಗೇಜ್ ಮಾಡಿಬಿಟ್ಟು ಕೊಂಡೋಗ್ಬೇಕಷ್ಟೆ. ಇವಾಗ ಸಡನ್ ಬ್ರೇಕ್ ಹಾಕಿದ್ರಂತೂ ಗ್ಯಾರಂಟಿ ಸ್ಕಿಡ್ಡೇ ಇಲ್ಲಿ, ಆ ರೇಂಜ್ಗಿದೆ ಇಲ್ಲಿ ರೋಡು. ಫಸ್ಟ್ ಗೇರಲ್ಲಿ ಹಾಕ್ಬಿಟ್ಟು ಬಿಟ್ಬಿಟ್ರೆ ನಿಧಾನಕ್ಕೆ ಹೋಗ್ತಾ ಇರುತ್ತೆ ಅಷ್ಟೇ. ಗೇರಲ್ಲಿದ್ದರೆ ಕಂಟ್ರೋಲ್ ಗುರು. 9 ಸ್ಪೀಡ್ ಅಥವಾ 10 ಸ್ಪೀಡಲ್ಲಿ ಹೋಗಬೇಕಾಗುತ್ತೆ ಇಲ್ಲಿ ಅಲ್ಲ. ಇವಾಗಂತೂ ನನ್ನ ಚಿಕ್ಕಪ್ಪ ಅವರಿಗೆ, ಇಬ್ಬರು ಮನೆಯವ್ರಿಗೂ ಆಶ್ಚರ್ಯ ಆಗುತ್ತೆ, ಯಾರಪ್ಪ ಇವನು ಬಂದ ಅಂತಾಗುತ್ತೆ. ಮೋಟೋ ವ್ಲಾಗ್ ಬೇರೆ ಮಾಡ್ತಾವನೆ, ಯಾರಪ್ಪ ಇವನು ಅಂತ. ಇಲ್ಲೊಂದು ನಮ್ಮದು ದೊಡ್ಡಪ್ಪನ ಮನೆ ಇದೆ ಇಲ್ಲೇ, ಅದು ಯಾರೋ ಇಲ್ಲ ಅನ್ಕೋತೀನಿ, ಬಾಗಿಲು ಹಾಕಿದ್ದಾರೆ. ಮನೆಯಲ್ಲೇ ಇದ್ರೆ ಗೊತ್ತಾಗುತ್ತೆ, ಹೊರಗಡೆ ಬರ್ತಾರೆ. ಇವಾಗ ಊಟಕ್ಕಿದ್ದೀನಿ ಅಂತಾನು ಹೇಳಿಲ್ಲ ನಾನು, ಸೀದಾ ಬಂದೇವ್ನಿ. ಊಟ ಕೊಡ್ತಾರ ಗೊತ್ತಿಲ್ಲ. ನನ್ನ ಬ್ರೋ ಇದು ನಿನ್ನೇನೋ ಬರ್ಡೇ ಇತ್ತು, ಕೇಕ್ ಅಂತೂ ಒಂದು ಕೊಡ್ತಾರೆ ಅಂತ ಅನ್ಕೋತೀನಿ. ಏನಪ್ಪ ಇವನು ತಿನ್ನೋಕೆ ಬರ್ತಾವನ ಅಂತ ಅನ್ಕೋಬೇಡಿ, ಸುಮ್ಮನೆ ಗುರು, ಸುಮ್ಮನೆ ಹೇಳ್ದೆ. ಯಾರು ಬರ್ತಾ ಇಲ್ಲಲ್ಲಪ್ಪ, ನೋಡುವ ಯಾರು ಇಲ್ವಾ ಮನೇಲಿ. 30 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ನಮ್ಮ ಮನೆಯಿಂದ.